ಓಂ ನಮಃ ಶಿವಾಯ. ಸನಾತನ ಜ್ಯೋತಿಷ್ಯ. ನಾನು ಆಚಾರ್ಯ ಬಾಲಚಂದ್ರ ಮದ್ದಾಳ. ಜ್ಯೋತಿಷ ಸಂಬಂಧಿತ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆದರದ ಸ್ವಾಗತ. ನಮ್ಮ ಜ್ಯೋತಿಷ ವಿಶ್ವಾಸಿಗಳೊಬ್ಬರು ಈ ಮುಂದೆ ಬರುವಂತಹ ಗುರುವಿನ ರಾಶಿ ಬದಲಾವಣೆ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳಿರ್ತಾರೆ. ಅದರಂತೆ ಈ ಎಪಿಸೋಡು ಗುರುವಿನ ರಾಶಿ ಬದಲಾವಣೆ ಬಗ್ಗೆ ಆಗಿರುತ್ತದೆ. ಇದೇ ಬರುವ ತಾರೀಕು ಜೂನ್ ತಿಂಗಳು 1/6/2026 ರಾತ್ರಿ 1:48 ಗುರುವು ಮಿಥುನ ರಾಶಿಯಿಂದ, ಅಂದರೆ ಈಗಿರುವಂಥದ್ದು ಮಿಥುನ ರಾಶಿಯಲ್ಲಿ, ಈ ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾಗಿರುವಂತಹ ಕರ್ಕಾಟಕ ರಾಶಿಗೆ ಗುರು ತನ್ನ ರಾಶಿಯನ್ನು ಬದಲಾವಣೆ ಮಾಡಿಕೊಳ್ತಾನೆ ಅಂತ ಹೇಳಿ. ಇಲ್ಲಿ ಏನು ಅಂತ ಹೇಳಿದರೆ 1/6/2026 ರಾತ್ರಿ 1:48 ಚಂದ್ರ ಧನುರಾಶಿಯಲ್ಲಿದ್ದಾಗ ಮೂಲ ನಕ್ಷತ್ರದಲ್ಲಿ ಅದು ತನ್ನ ರಾಶಿಯನ್ನು ಬದಲಾವಣೆ ಮಾಡ್ತಾನೆ ಅಂತ ಹೇಳಿ. ಇಲ್ಲಿ 1/6/2026 ರಾತ್ರಿ 1:48 ಅಂತ ಹೇಳಿದರೆ ಜ್ಯೋತಿಷ ಶಾಸ್ತ್ರದಲ್ಲಿ ಬೆಳಗಿನ ಸೂರ್ಯೋದಯದಿಂದ ಮರುದಿವಸ ಸೂರ್ಯೋದಯದವರೆಗೆ ಒಂದು ದಿವಸವಾಗಿರುತ್ತದೆ. ಅದರಂತೆ ನಮ್ಮ ವಾಡಿಕೆ ಪದ್ಧತಿಯಂತೆ 12 ಗಂಟೆ, ರಾತ್ರಿ 12 ಗಂಟೆ ಕಳೆದ ಕೂಡಲೇ ಅದು ಮರುದಿವಸಕ್ಕೆ ಹೋಗ್ತದೆ. ಅದರಿಂದಾಗಿ ಎಲ್ಲರೂ ಈ ತಾರೀಕು 2/6/2026 ಮಂಗಳವಾರ ಬೆಳಿಗ್ಗೆ 1:48 ಗುರುಗ್ರಹವು ತನ್ನ ರಾಶಿಯನ್ನು ಬದಲಾವಣೆ ಮಾಡುವುದಾಗಿ ಎಲ್ಲರೂ ಹೇಳಿರ್ತಾರೆ. ಈ ಗುರುಗ್ರಹಕ್ಕೆ ಒಂದು ರಾಶಿಯಲ್ಲಿ 1 ವರ್ಷ ಇರ್ತಾನೆವ. ಹಾಗೆ ಒಂದು ರಾಶಿ ಮಂಡಲವನ್ನು ಸುತ್ತಿ ಬರಲಿಕ್ಕೆ ಅವನಿಗೆ 12 ವರ್ಷಗಳು ಬೇಕಾಗ್ತದೆ. ಇಲ್ಲಿ ಈ ಕರ್ಕಾಟಕ ರಾಶಿಯಲ್ಲಿ ಸುಮಾರು 1 ವರ್ಷಗಳ ಕಾಲ ಗುರುಗ್ರಹ ಇರ್ತಾನೆ ಅಂತ ಹೇಳಿ. ಈ ಗುರುಗ್ರಹವು ಸಂಪತ್ಕಾರಕ, ಸಂತಾನಕಾರಕ, ಜ್ಞಾನಕಾರಕ, ಹಾಗೆ ಸಕಲ ದೇವತಾ ಸ್ವರೂಪವನ್ನು ಹೊಂದಿರುವಂತಹ ಗ್ರಹವಾಗಿರ್ತದೆ. ಹಾಗೆಯೇ ಭಾಗ್ಯ, ಕರ್ಮ, ಹಾಗೆಯೇ ಲಾಭವನ್ನು ಕೂಡ ಕೊಡುವಂಥ ಗ್ರಹವೇ ಗುರುವಾಗಿರುತ್ತಾನೆ. ಗುರುಗ್ರಹವು ಕರ್ಕಾಟಕ ರಾಶಿಯಲ್ಲಿ ಅಕ್ಟೋಬರ್ ತಿಂಗಳ 31/2026 ನಂತರ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ, ಅಂದರೆ ಅತಿಚಾರಗೊಳ್ತಾನೆ, ಮುಂದಿನ ರಾಶಿಗೆ ಹೋಗ್ತಾನೆ. ಯಾವಾಗ ಅಕ್ಟೋಬರ್ 31, 2026 ಕರ್ಕಾಟಕ ರಾಶಿಯಲ್ಲೇ ಗುರುಗ್ರಹ ಇದ್ದು ಆಮೇಲೆ ಅವ ಸಿಂಹರಾಶಿಗೆ ಹೋಗ್ತಾನೆ. ಸಿಂಹರಾಶಿಯಲ್ಲಿರ್ತಾನೆ. ಅಲ್ಲಿಂದ ಡಿಸೆಂಬರ್ 12 ವಕ್ರವನ್ನು ಆರಂಭಿಸ್ತಾನೆ. ಇವ ನೋಡಿ, ಅಕ್ಟೋಬರ್ ತಿಂಗಳ 31, 2026 ಗುರುಗ್ರಹ ಕರ್ಕಾಟಕ ರಾಶಿಯನ್ನು ಬಿಟ್ಟು ಸಿಂಹರಾಶಿಗೆ ಬರ್ತಾನೆ. ಸಿಂಹರಾಶಿಯಲ್ಲಿ ಇರ್ತಾನೆ. ಅಲ್ಲಿಂದ ನಾವು ಡಿಸೆಂಬರ್ ತಿಂಗಳ 12 ಅಂದರೆ 2026 ಅವ ವಕ್ರ ಪುನಃ ಹಿಂಚಲನೆ ಹೊಡೆಯುತ್ತಾನೆ. ವಕ್ರ ಅಂದರೆ ಹಿಂದಕ್ಕೆ ಬರೋದು. ಬಂದು ಜಾನ್ವರಿ 24, 2027 ಕರ್ಕಾಟಕ ರಾಶಿಯಲ್ಲಿ ಸ್ಥಿತನಾಗ್ತಾನೆ. ಕರ್ಕಾಟಕ ರಾಶಿಯಲ್ಲೇ ಸ್ಥಿತನಾಗುತ್ತಾನೆ. ಮುಂದಿನ ಜೂನ್ ತಿಂಗಳ 26, 2027 ಕರ್ಕಾಟಕ ರಾಶಿಯಲ್ಲಿದ್ದು ಪುನಃ ಮುಂದಿನ ರಾಶಿ ಇರ್ತಾರೆ. ಇದು ಗುರುಗ್ರಹದ ರಾಶಿ ಬದಲಾವಣೆ ಬಗ್ಗೆ ನಾನು ವಿವರಣೆ ಕೊಟ್ಟಿರುವಂಥದ್ದು. ಗುರುವಿನ ರಾಶಿ ಬದಲಾವಣೆ ಈ 12 ರಾಶಿಯವರಿಗೆ, ಅಂದರೆ ಮೇಷರಾಶಿಯಿಂದ ಮೊದಲುಗೊಂಡು ಮೀನ ರಾಶಿಯವರೆಗೆ 12 ರಾಶಿಯವರಿಗೆ ಏನೆಲ್ಲ ಗೋಚರ ಫಲವನ್ನು ಕೊಡುತ್ತದೆ ಎಂಬಿತ್ಯಾದಿಯಾಗಿ ನಾವು ಅಭ್ಯಾಸ ಮಾಡಲಿದ್ದೇವೆ. ಅದಕ್ಕಿಂತ ಮೊದಲು ಗುರುಗ್ರಹ ಅದು ಉತ್ತಮವಾದಂತಹ ಫಲವನ್ನು ಕೊಡಬೇಕಂತ ಆದರೆ ತಮ್ಮ ಜಾತಕದಲ್ಲಿ ಗುರುವಿನ ಸ್ಥಿತಿ ಏನು, ಅದರ ಕಾರಕತ್ವೇನು, ಈ ಬಗ್ಗೆ ನಾವು ಜಾತಕ ಪರಿಶೀಲನೆ ಮಾಡಿಕೊಳ್ಳಬೇಕು. ಹಾಗೆಯೇ ನಿಮ್ಮ ನಕ್ಷತ್ರಕ್ಕೆ ಅನುಸಾರವಾಗಿ ಯಾವ ದಶಾಕಾಲ ನಿಮಗೆ ನಡೀತಾ ಇದೆ ಅದರ ಬಗ್ಗೆ ಕೂಡ ನೀವು ತಿಳಿದಿರಬೇಕು. ಹಾಗೆ ಗುರುವಿನ ಜೀವಾಷ್ಟವರ್ಗದಲ್ಲಿ ಕರ್ಕಾಟಕ ರಾಶಿಗೆ ಗುರು ಬಂದಾಗ ಆ ಜೀವಾಷ್ಟವರ್ಗವನ್ನು ನೋಡಿ ನಿಮ್ಮ ಜಾತಕದಲ್ಲಿ ಅಲ್ಲಿ 5ಕ್ಕಿಂತ ಹೆಚ್ಚು ಅಂಕೆ ಬಲವನ್ನು ಹೊಂದಿದ್ದರೆ ಅಲ್ಲಿಗೆ ಗುರುವಿಗೆ ಬಲ ಇರ್ತದೆ, ಅದು ಒಳ್ಳೆಯ ಫಲವನ್ನು ಕೊಡುತ್ತದೆ ಅಂತ ಹೇಳಿ. ಇನ್ನು
ಗುರು ನಿಮ್ಮ ಜಾತಕದಲ್ಲಿ ನೀಚನಾಗಿದ್ದಾನ, ಹಾಗೆಯೇ ಅದು ನೀಚವಾಗಿದೆ, ನೀಚಭಂಗವಾಗಿದೆಯಾ? ನೀಚಭಂಗ ಆದರೆ ಕೆಲವೊಮ್ಮೆ ಅದು ರಾಜಯೋಗವನ್ನು ಕೊಡ್ತದೆ, ನೀಚಭಂಗ ರಾಜಯೋಗ ಅಂತ ಹೇಳಿ. ಗೋಚರ ಫಲ ಎಂದರೆ ಚಂದ್ರನಿಂದ ಹೇಳುವಂಥದ್ದು, ಚಂದ್ರ ನಿಂತ ರಾಶಿಯಿಂದ ಗುರುವಿನ ಸ್ಥಿತಿಯನ್ನು ಹೇಳುವಂಥದ್ದು. ಚಂದ್ರನಿಂತ ರಾಶಿ ಅಂದರೆ ಈಗ ಮೇಷದಲ್ಲಿ ಚಂದ್ರನಿದ್ದಾಗ ಜನಿಸುವವರು ಮೇಷರಾಶಿಯವರು ಅಂತ ಹೇಳೋದು. ಹಾಗೆ ವೃಷಭ ರಾಶಿ, ಕರ್ಕಾಟಕ ರಾಶಿ ಅಂದರೆ ಕರ್ಕಾಟಕ ರಾಶಿಯವರಿಗೆ ಚಂದ್ರ ಅಲ್ಲಿರ್ತಾನೆ ಅವರ ಜನನ ಸಮಯದಲ್ಲಿ ಅಂತೇಳಿ. ಇಲ್ಲಿ ಏನು ಅಂತ, ನಿಮ್ಮ ರಾಶಿಯಿಂದ ಎಷ್ಟನೇ ಸ್ಥಾನದಲ್ಲಿ ಗುರು ಇದೆ ಅದಕ್ಕೆ ತಕ್ಕಂಥ ಫಲವನ್ನು ಕೊಡ್ತದೆ ಎಲ್ಲರಿಗೂ. ಮೇಷರಾಶಿಯವರಿಗೆ ಏನಾಗ್ತದೆ ನಿಮ್ಮ 4ನೇ ಭಾವ ಆಗ್ತದೆ. ಹಾಗೆ ವೃಷಭ ರಾಶಿಯವರಿಗೆ ಗುರು 3ರಲ್ಲಿ ಇರ್ತಾನೆ, ಮಿಥುನ ರಾಶಿಯವರಿಗೆ ಗುರು 2ರಲ್ಲಿ ಇರ್ತಾನೆ. ಈ ಥರ ಅದು ಚಂದ್ರನಿಂದ ಹೇಳುವಂಥದ್ದು. ನಿಮ್ಮ ಜಾತಕ ಫಲ ಎಂಬುದು ಲಗ್ನದಿಂದ ಹೇಳುವಂಥದ್ದು. ಗುರುಗ್ರಹಕ್ಕೆ 2, 5, 7, 9 ಮತ್ತು 11 ಒಳ್ಳೆಯ ಸ್ಥಾನವಾಗಿರ್ತದೆ. ಅಂದರೆ ಗುರುಗ್ರಹ ಒಂದು ರಾಶಿಯಿಂದ, ಯಾವುದೇ ರಾಶಿಯವರಿಗೆ ತಮ್ಮ ರಾಶಿಯಿಂದ 2ನೇ ರಾಶಿಗೆ ಗುರು ಬಂದಾಗ, 5ನೇ ರಾಶಿಗೆ ಗುರು ಬಂದಾಗ, 7ನೇ ರಾಶಿಗೆ ಗುರು ಬಂದಾಗ, 9ನೇ ರಾಶಿಗೆ ಗುರು ಬಂದಾಗ, ಹಾಗೆ 11ಕ್ಕೆ ಗುರುಗ್ರಹ ಗೋಚರದಲ್ಲಿ ತಮ್ಮ ರಾಶಿಯಿಂದ ಈ ಸ್ಥಾನಗಳಿಗೆ ಗುರು ಬಂದಾಗ ಅದು ಒಳ್ಳೆಯ ಫಲವನ್ನು ಕೊಡುತ್ತದೆ ಅಂತ ಹೇಳಿ. ಒಳ್ಳೆಯ ಸ್ಥಾನ, ಅದು ಒಳ್ಳೆಯ ಫಲವನ್ನು ಕೊಡುತ್ತದೆ. ಹಾಗೆ ಗುರುವಿಗೆ 3, 4, 8, 10 ಮತ್ತು 12 ಅದು ದುಸ್ಥಾನವಾಗಿರ್ತದೆ. ನೋಡಿ, 3ರಲ್ಲಿ ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ಗುರು ಬಂದಾಗ, 4ನೇ ರಾಶಿಯಲ್ಲಿ ಗುರು ಬಂದಾಗ, 8ನೇ ರಾಶಿಯಲ್ಲಿ ಗುರು ಬಂದಾಗ, 10ನೇ ರಾಶಿಯಲ್ಲಿ ಗುರು ಬಂದಾಗ ಮತ್ತು 12ನೇ ರಾಶಿಯಲ್ಲಿ ಗುರು ಬರುವುದು ದೋಷವನ್ನು ಕೊಡ್ತದೆ, ಅದು ದುಸ್ಥಾನವಾಗಿರ್ತದೆ ಅಂತ ಹೇಳಿ. ಇಲ್ಲಿ ನೋಡಿ, ದುಸ್ಥಾನವಾಗಿರುವಂತಹ 6 ಬಿಟ್ಟಿದೆ ಗುರು, ಇದು ಗೋಚರ ಇದರಲ್ಲಿ ಆಯ್ತಲ್ಲ. 3 ದುಸ್ಥಾನವೇ, ಅಂದರೆ ಇಲ್ಲಿ ಅಲ್ಪ ದುಸ್ಥಾನ ಅಂತ ಹೇಳೋದು 3ನೇ ಸ್ಥಾನವನ್ನು. ಮೇಯ್ನಾಗಿ ನಾವು 6, 8 ಮತ್ತು 12 ದುಸ್ಥಾನ ಅಂತ ಹೇಳ್ತೇವೆ. ಹಾಗಿದ್ದು ನೋಡಿ, ಗುರುವಿಗೆ ಗೋಚರದಲ್ಲಿ 3ಕ್ಕೆ ತಮ್ಮ ರಾಶಿಯಿಂದ 3ನೇ ರಾಶಿಗೆ, 4ನೇ ರಾಶಿಗೆ, 8ನೇ ರಾಶಿಗೆ, 10ನೇ ರಾಶಿಗೆ, 12ನೇ ರಾಶಿಗೆ ಗೋಚರಲ್ಲಿ ಗುರು ಸಂಚಾರವು ಅಷ್ಟೊಂದು ಶುಭ ಫಲವನ್ನು ಕೊಡುವುದಿಲ್ಲ ಅಂತ ಹೇಳಿ. ಗ್ರಹಗಳು ಫಲವನ್ನು ಕೊಡುವುದು ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಒಂದೊಂದು ಗ್ರಹಕ್ಕೂ ಬೇರೆ ಬೇರೆ ರೀತಿಯಾಗಿರ್ತದೆ. ಕೆಲವೊಂದು ಗ್ರಹಗಳು ರಾಶಿ ಬದಲಾವಣೆಯಲ್ಲಿ ಒಂದು ರಾಶಿಯನ್ನು ನಾನು ಕೊಡ್ತೇನೆ, ಬರೀ ಒಂದು ರಾಶಿ. ಇದೊಂದು ಮೇಷರಾಶಿ ಅಂತ ಇಟ್ಟುಕೊಳ್ಳಿ ಉದಾಹರಣೆಗೆ, ಒಂದೇ ಒಂದು ರಾಶಿಯನ್ನು ಬರ್ತೇನೆ, ಇದೊಂದು ಮೇಷರಾಶಿ ಅಂತೇಳಿ. 12 ಇಂಥದ್ದು 12 ಸೇರಿದಾಗ ಒಂದು ರಾಶಿ ಮಂಡಲ ಆಗುವಂಥದ್ದು ಇದರಲ್ಲಿ ರಾಶಿ ಆರಂಭದಲ್ಲೇ ಕೊಡ್ತದೆ ಎಂಟಲ್ಲ. ಇನ್ನು ಕೆಲವುದು ಮಧ್ಯಭಾಗದಲ್ಲಿ ಕೊಡ್ತದೆ ಗ್ರಹಗಳು, ಇನ್ನೊಂದು ಅಂತ್ಯ ಭಾಗದಲ್ಲಿ ಕೊಡ್ತದೆ ಅಂತ ಹೇಳಿ. ಇಲ್ಲಿ ಇದಕ್ಕೆ ಒಂದು ರಾಶಿಯನ್ನು 3ಆಗಿ ವಿಂಗಡಿಸಿದಾಗ ಅದಕ್ಕೆ ದ್ರೇಕಾಣ ಅಂತ ಹೇಳೋದು, ದ್ರೇಕಾಣ ಅಂತ ಹೇಳ್ತಾರೆ. ಇಲ್ಲಿ ಕೆಲವೊಂದು ಗ್ರಹಗಳು ಆದಿಯಲ್ಲಿ ಫಲವನ್ನು ಕೊಡ್ತದೆ, ಇನ್ನು ಕೆಲವು ಮಧ್ಯದಲ್ಲಿ ಫಲವನ್ನು ಕೊಡ್ತದೆ, ಮಧ್ಯಭಾಗದಲ್ಲಿ. ಇಲ್ಲಿ ಆದಿಯಲ್ಲಿ, ಇನ್ನೊಂದು ಮಧ್ಯದಲ್ಲಿ, ಮಧ್ಯದ ಹಾಗೆ ಇನ್ನೊಂದು ಅಂತ್ಯದಲ್ಲಿ ಕೊಡೋದು. ಅಂದರೆ ಒಂದು ರಾಶಿಯನ್ನು ಪ್ರವೇಶಿಸಿದ ಕೂಡಲೇ ಕೆಲವೊಂದು ಗ್ರಹಗಳು ಆರಂಭದಲ್ಲೇ ಫಲವನ್ನು ಕೊಡ್ತದೆ, ಕೆಲವು ಮಧ್ಯಭಾಗಕ್ಕೆ ಬಂದಾಗ ಕೊಡ್ತದೆ ಒಂದು ರಾಶಿಯಲ್ಲಿ. ಇನ್ನು ಕೆಲವು ಗ್ರಹಗಳು ಅಂತ್ಯಕ್ಕೆ, ರಾಶಿಯ ಅಂತ್ಯಭಾಗಕ್ಕೆ ಬಂದಾಗ 3 ದ್ರೇಕಾಣಗಳು ಅಂತ ಒಂದು ರಾಶಿಯನ್ನು 3 ವಿಂಗಡಣೆ ಮಾಡಿ ಆದಿ, ಮಧ್ಯ ಮತ್ತು ಅಂತ್ಯ ಅಂತ ಹೇಳೋದು. ಈ ಗುರು ಮತ್ತು ಶುಕ್ರ ಗ್ರಹಗಳು ಯಾವಾಗಲೂ ಮಧ್ಯ ತ್ರಿಕೋಣಕ್ಕೆ ಬಂದಾಗ, ಅಂದರೆ ಒಂದು ರಾಶಿಯ ಮಧ್ಯಭಾಗಕ್ಕೆ ಬಂದಾಗ ಮಾತ್ರ ಅದು ಫಲವನ್ನು ಕೊಡುವುದು. ಹೌದು, ಗುರು ಹಾಗೂ ಶುಕ್ರ ಮಧ್ಯ ದ್ರೇಕಾಣ ಅಂದರೆ ಮಧ್ಯಭಾಗಕ್ಕೆ. ದ್ರೇಕಾಣ ಅಂದರೆ ಒಂದು ರಾಶಿಯನ್ನು 3 ವಿಂಗಡಣೆ ಮಾಡೋದು. ಅಲ್ಲಿ ಮಧ್ಯ ತ್ರಿಕೋಣಕ್ಕೆ ಬಂದಾಗ ಗುರು ಮತ್ತು ಶುಕ್ರ ಗ್ರಹಗಳು ಫಲವನ್ನು ಕೊಡೋದು ರಾಶಿಯ ಮಧ್ಯಭಾಗಕ್ಕೆ ಬಂದಾಗ. ಅಂದರೆ ಇದು ಸುಮಾರಾಗಿ ಒಂದು ಜುಲೈ 19ರಿಂದ ಒಂದು 40-45 ದಿವಸ ಇರ್ಬೋದು ನನ್ನ ಲೆಕ್ಕದಲ್ಲಿ. ಅದು ಬೇಡ ನಮಗೆ, ಅದು ಕೂಲಂಕಷ ಚಿಂತನೆಗಳು ಇದರಲ್ಲಿ ಬೇಡ. ನಾನು ಅದರ ಜನರಲ್ ಆಗಿ
ಯಾಕೆ ಇದನ್ನು ಹೇಳುತ್ತಾ ಇದ್ದೇನೆ ಅಂತ ಹೇಳಿದರೆ, ಹೆಚ್ಚಾಗಿ ಒಂದು ಗುರು ಬದಲಾವಣೆ ಕರ್ಕಾಟಕ ರಾಶಿಗೆ ಬಂದ ಕೂಡಲೇ ಅದು ಬಹಳಷ್ಟು ಅಥವಾ ಅದು ಹಂಸ ಯೋಗ ಕೊಡುತ್ತದೆ, ಗಜಕೇಸರಿ ಯೋಗ ಕೊಡುತ್ತದೆ, ಅಥವಾ ಮಹತ್ ಯೋಗಗಳು, ಸಾಮ್ರಾಜ್ಯ ಯೋಗ ಕೊಡುತ್ತದೆ, ಹಾಗೆ ಚಕ್ರವರ್ತಿ ಯೋಗ ಕೊಡ್ತದೆ ಅಂತೆಲ್ಲ ಸುಮ್ಮನೆ ವಿಡಿಯೋ ಮಾಡಿ ಹಾಕ್ತಾರೆ. ಯಾಕಂದರೆ ಗ್ರಹಗಳಿಗೆ ಬಲವನ್ನು ನಿರ್ಧರಿಸುವಂಥದ್ದು ಯಾವ ಯಾವ ರೀತಿ ಅಂತ ಈಗ ನಾನು ವಿವರಣೆಯನ್ನು ಕೊಡ್ತಾ ಇದ್ದೇನೆ, ಆಯ್ತಲ್ಲ. ಇನ್ನು ಮೇಷರಾಶಿಯವರಿಗೆ ನಾವು ಮೇಷರಾಶಿಯ ಬಗ್ಗೆ ನಾವು ಈ 12 ರಾಶಿಗಳ ಬಗ್ಗೆ ಕೂಡ ಕಲೀಲಿಕ್ಕಿದ್ದೇವೆ. ಇವತ್ತು ನಾವು ಮೇಷರಾಶಿಯವರಿಗೆ ಈ ಗುರು ಬದಲಾವಣೆ, ಗುರುವು ಮೇಷರಾಶಿಯವರಿಗೆ ಇದು ಮೇಷರಾಶಿ. ಇಲ್ಲಿ ನಾನು ಕೊಟ್ಟಿರುವಂತಹ ರಾಶಿ ಕುಂಡಲಿ ಅಂದರೆ ಜೂನ್ ತಿಂಗಳ 2, 2026 1:48 AM ಗ್ರಹ ಸ್ಥಿತಿಯಾಗಿರ್ತದೆ. ಇದು ಇಲ್ಲಿ ಬರೆದಿರುವಂಥದ್ದು. ಇಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿ ಫಲವನ್ನು ಕೊಡುತ್ತದೆ ಅಂತ ಹೇಳಿ. ಈಗ ಗುರುಗ್ರಹವು ಮೇಷರಾಶಿಯವರಿಗೆ 3ನೇ ರಾಶಿಯಲ್ಲಿತ್ತು, ಇಲ್ಲಿ ಮಿಥುನ ರಾಶಿಯಲ್ಲಿದೆ. 3ನೇ ರಾಶಿ ಅಂದರೆ ಮಿಥುನ ರಾಶಿಯಲ್ಲಿದೆ. ಅದು ಗುರುಗ್ರಹದ ಶತ್ರು ಕ್ಷೇತ್ರ. ಅದು ಮಿಥುನ ರಾಶಿ ಎಂಬುದು ಬುಧನ ಮನೆ, ಬುಧ ಎಂಬುದು ಗುರುವಿನ ಶತ್ರುನ ಮನೆಯಲ್ಲಿತ್ತು. ಹಾಗೆ ಮೇಷರಾಶಿಯಲ್ಲಿ ಬರುವಂತಹ ನೋಡಿ, ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆಯೇ ಭರಣಿ ನಕ್ಷತ್ರದ 1, 2, 3, 4 ಪಾದಗಳು, ಹಾಗೆಯೇ ಕೃತಿಕಾ ನಕ್ಷತ್ರದ 1ನೇ ಪಾದ. ಇಷ್ಟು ನಕ್ಷತ್ರಗಳು ಮೇಷರಾಶಿಯಲ್ಲಿ ಇರ್ತದೆ, ಆಯ್ತಲ್ಲ. ಈ ನೋಡಿ, ಅದು ಯಾವ ರೀತಿ ಫಲವನ್ನು ಕೊಡುತ್ತದೆ ಅಂತ ಹೇಳಿದರೆ, ಅಶ್ವಿನಿ ನಕ್ಷತ್ರದವರು ಜನನ ಸಮಯದಲ್ಲಿ ಕೇತು ದಶೆಯಿಂದ ಅಶ್ವಿನಿ ನಕ್ಷತ್ರದವರಿಗೆ ಆರಂಭದಲ್ಲಿ ಕೇತು ದಶೆ ಇರ್ತದೆ. ಭರಣಿ ನಕ್ಷತ್ರಕ್ಕೆ ಆರಂಭದಲ್ಲಿ ಶುಕ್ರ ದಶೆ ಇರ್ತದೆ. ಕೃತಿಕಾ ನಕ್ಷತ್ರಕ್ಕೆ ಅರ್ಕ ಅಂದರೆ ಸೂರ್ಯ ದಶೆ ಇರ್ತದೆ ಆರಂಭದಲ್ಲಿ. ಇದು ಹೇಗೆ ಅಂತ ಹೇಳಿದರೆ, ಅವರವರ ಜನ್ಮಶಿಷ್ಟೆಗೆ ಅನುಸಾರವಾಗಿ ಆರಂಭದಲ್ಲಿ ಕೇತು ದಶೆ, ಹಾಗೆ ಅಶ್ವಿನಿ ನಕ್ಷತ್ರದವರಿಗೆ ಕೇತು ದಶೆ, ಭರಣಿ ನಕ್ಷತ್ರದವರಿಗೆ ಶುಕ್ರ ದಶೆ, ಹಾಗೆ ಕೃತಿಕಾ ನಕ್ಷತ್ರದಲ್ಲಿ ಸೂರ್ಯ ದಶೆ ಇರ್ತದೆ. ಅವರ ಜನ್ಮ ಶಿಷ್ಟ ದಶೆ ಅಂತ ಹೇಳಿ, ಅಂದರೆ ಅವರ ನಕ್ಷತ್ರದಲ್ಲಿ ಚಂದ್ರ ಎಷ್ಟು ಪಾಸಾಗಿ ಹೋಗಿದ್ದಾನೆ ಅದಕ್ಕೆ ಅನುಸಾರವಾಗಿ ಜನ್ಮ ಶಿಷ್ಟ ದಶೆ ಇರ್ತದೆ. ಜನ್ಮ ಶಿಷ್ಟ ದಶೆ ಅಂತೇಳಿ ಇರ್ತದೆ. ಜಾತಕವನ್ನು ನೋಡಿ, ನಿಮಗೆ ದಶೆ ಇರ್ತದೆ. ಇದಕ್ಕೆ ಅನುಸಾರವಾಗಿ ಉಳಿದ ದಶಾಕಾಲಗಳು ಅವರಿಗೆ ಆರಂಭ ಆಗ್ತದೆ. ಇದು ಯಾಕೆ ಹೇಳ್ತಾ ಅಂತ ಹೇಳಿದರೆ, ಗುರುವು ಒಂದು ಉತ್ತಮವಾದ ಫಲವನ್ನು ಕೊಡಬೇಕಂತ ಆದರೆ ನಾನು ಈ ಮೊದಲೇ ಹೇಳಿದ ಕೆಲವು ವಿಷಯಗಳನ್ನು ನೀವು ಕಲ್ತಿರಬೇಕು. ನಿಮ್ಮ ಜಾತಕವನ್ನು ನೀವು ವಿಮರ್ಶೆ ಮಾಡಿಕೊಳ್ಬೇಕು. ಹಾಗಿದ್ದಾಗ ಈ ಗುರು ಬದಲಾವಣೆ ನಿಮಗೆ ಯಾವ ರೀತಿಯಲ್ಲಿ ಫಲವನ್ನು ಕೊಡ್ತದೆ, ಉಳಿತನ್ನು ಕೊಡ್ತದೆ ಅಂತ ನೀವು ಅರ್ಥ ಮಾಡಿಕೊಳ್ಬಹುದು. ಅವರಿಗೆ ನೋಡಿ, 7 ಶನಿ, 7 ಶನಿ ಕಾಲ. ಹಾಗೆಯೇ ಮೇಷರಾಶಿಯವರಿಗೆ 3ರಲ್ಲಿ ಗುರು ಇತ್ತು, ಹೌದಾ. ಹಾಗೆ ನೋಡಿ, ಮೇಷರಾಶಿ ಅಂದರೆ ಹೇಳುವಂಥ ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರದ ಒಂದು ಪಾದ. ಅವರಿಗೆ 7 ಶನಿಕಾಲವಾಗಿತ್ತು. ಹಾಗೆಯೇ ಗುರು 3ರಲ್ಲಿ ಸಂಚಾರವಾಗಿತ್ತು. ಅದು ತುಂಬ ದೋಷ ಸಮಯವಾಗಿತ್ತು. ಈಗ ಕೂಡ ಏನಾಗ್ತದೆ ಅಂತ ಹೇಳಿದರೆ, ಗುರುವಿಗೆ 4ನೇ ಭಾವ ಎಂಬುದು ಅಷ್ಟೊಂದು ಶುಭ ಅಲ್ಲ. ಆದರೆ ನೋಡು, ಅದರ ಬಗ್ಗೆ ನಾವು ಈಗ ಮುಂದೆ ನೋಡಲಿಕ್ಕಿದ್ದೇವೆ. ಈಗ ಈ 3ನೇ ರಾಶಿಯಿಂದ 4ನೇ ರಾಶಿಗೆ ಮೇಷರಾಶಿಯವರಿಗೆ ಗುರು ಸಂಚಾರ ಆಗ್ತದೆ, ಆಯ್ತಲ್ಲ. ಇದು ಯಾವ ರೀತಿಯಲ್ಲಿ ಗುಣವನ್ನು ಕೊಡುತ್ತದೆ ಅಂತ ಹೇಳಿ. ಗುರುವಿಗೆ 4ನೇ ಸ್ಥಾನ ಎಂಬುದು ಒಳ್ಳೆಯದಲ್ಲ ಅಂತ ಹೇಳಿ.
ಇಲ್ಲೀಗ 4ನೇ ಸ್ಥಾನಕ್ಕೆ ಬಂದ ಗುರುವು ಮೇಷರಾಶಿಯವರಿಗೆ ಏನಲ್ಲ ಗುಣಾನುಫಲವನ್ನು ಕೊಡುತ್ತದೆ ಅಂತ ಹೇಳಿ. ನಿಮ್ಮ ಜಾತಕದಲ್ಲಿ ಗುರುಗ್ರಹವು ಒಳ್ಳೆಯ ಅಕ್ಷಬಲ ಹಾಗೆ ಷಡ್ಬಲಗಳಿಂದೆಲ್ಲ ಕೂಡಿದ್ದಲ್ಲಿ ಅದು ಉತ್ತಮವಾದ ಫಲವನ್ನು ನಿಮಗೆ ಕೊಡುತ್ತದೆ ಅಂತ ಹೇಳಿ. ಈಗ 4ನೇ ಭಾವಕ್ಕೆ ಮೇಷರಾಶಿಯವರಿಗೆ ಗುರು ಬಂದಾಗ ಗುರುವಿಗೆ 4ನೇ ಸ್ಥಾನ ಎಂಬುದು ಒಳ್ಳೆಯ ಸ್ಥಾನ ಅಲ್ಲ ಅಂತ ಹೇಳಿ. ಅದೇನಾಗ್ತದೆ, ಬಂಧುಗಳಿಂದ ಜಗಳ, ಮಿತ್ರರೊಂದಿಗೆ ಭಿನ್ನಾಭಿಪ್ರಾಯ, ಸುಖಹೀನತೆ, ಸಾಕು ಪ್ರಾಣಿಗಳಿಗಿಂತ ತೊಂದರೆ, ಹಾಗೆಯೇ ತಾಯಿಯ ಆರೋಗ್ಯದಲ್ಲಿ ಏರುಪೇರು ಇತ್ಯಾದಿಗಳನ್ನೆಲ್ಲ ಗೋಚರದಲ್ಲಿ ಗುರು 4ನೇ ಭಾವಕ್ಕೆ ಬಂದಾಗ ನೀಡುತ್ತದೆ ಅಂತ ಹೇಳಿ. ಆದರೆ ಇಲ್ಲಿ ಏನಂತ ಹೇಳಿದರೆ, ಗುರುವು ತನ್ನ ಉಚ್ಚಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾನೆ. ಅದು ದೀಪ್ತ ಗ್ರಹಗಳು ಅಂತ ಹೇಳಿ. ಅಂದರೆ ಗ್ರಹಗಳು ಒಂದೊಂದು ಗ್ರಹಗಳಿಗೆ 10 ರೀತಿಯ ಸ್ಥಾನವನ್ನು ಹೇಳಲ್ಪಟ್ಟಿದೆ. ಅಂದರೆ ಉಚ್ಚ, ನೀಚ, ವಕ್ರ, ಅತಿಚಾರ, ಹಾಗೆ ಶತ್ರು ಕ್ಷೇತ್ರ ಸ್ಥಿತಿ ಹೀಗೆಲ್ಲ ಹೇಳಲ್ಪಟ್ಟಿದೆ. ಇಲ್ಲಿ ದೀಪ್ತ ಗ್ರಹ ಅಂತ ಹೇಳಿದರೆ ಉಚ್ಚವಾದ ಗ್ರಹ ಅಂತೇಳಿ, ಉಚ್ಚ ಸ್ಥಾನದಲ್ಲಿ ಸ್ಥಿತನಾದಂಥ ಗ್ರಹಗಳನ್ನ ದೀಪ್ತ ಅಂತ ಹೇಳೋದು, ದೀಪ್ತ ಗ್ರಹ ಅಂತೇಳಿ. ಈ ದೀಪ್ತ ಗ್ರಹ ಏನು ಮಾಡ್ತದೆ ಅಂತ ಹೇಳಿದರೆ ಬಹುಮಾನ, ಹಾಗೆಯೇ ವಾಹನ, ಧನ, ಹಾಗೆ ಎಲ್ಲ ರೀತಿಯ ಐಶ್ವರ್ಯವನ್ನು ಕೊಡ್ತದೆ ಅಂತ ಹೇಳಿ. ಇಲ್ಲಿ ನಿಮಗೆ 4ನೇ ಭಾವಕ್ಕೆ ಬಂದಾಗ ನಿಮಗೆ ಇಲ್ಲಿ ಮನೆ ನಿರ್ಮಾಣ, ಆಸ್ತಿ ಖರೀದಿ, ಎಲ್ಲ ರೀತಿಯ ಸುಖ ಸೌಕರ್ಯ, ತಾಯಿಯ ಆರೋಗ್ಯದಲ್ಲಿ ಏರುಪೇರಿದ್ದರೆ ಆರೋಗ್ಯ ಸ್ಥಿತಿ ಉತ್ತಮ ಆಗುವಂಥದ್ದು, ಮತ್ತು ಬಹಳಷ್ಟು ವ್ಯವಹಾರದಲ್ಲಿ ಜಯವನ್ನು ಕೊಡುತ್ತದೆ ಅಂತ ಹೇಳಿ. 4ನೇ ಸ್ಥಾನಕ್ಕೆ ಮೇಷರಾಶಿಯವರಿಗೆ ಗುರು ಬಂದಾಗ ಅದು ದೀಪ್ತ ಗ್ರಹ ಅಂತೇಳಿ ಉಚ್ಚ ಸ್ಥಾನದಲ್ಲಿರುವುದರಿಂದ ಒಳ್ಳೆಯ ಫಲವನ್ನೇ ಅದು ಕೊಡಬಹುದು ಅಂತ ಹೇಳಿ. ಇಲ್ಲಿ ಏನು ಅಂತ ಹೇಳಿದರೆ, ಇನ್ನೊಂದು ಈ 4ನೇ ಭಾವದಲ್ಲಿರುವಂತಹ ಗುರುಗ್ರಹ ತನ್ನ 5ನೇ ದೃಷ್ಟಿ 1 2 3 4 5 ಇಲ್ಲಿಗೆ ದೃಷ್ಟಿ ಬೀರ್ತಾನೆ. ಅದು ಏನಾಗ್ತದೆ, ಮೇಷರಾಶಿಯವರಿಗೆ 1 2 3 4 5 6 7 8 8ನೇ ಭಾವಕ್ಕೆ ದೃಷ್ಟಿಯನ್ನು ಕೊಡ್ತದೆ. ಗುರು ತನ್ನ 5ನೇ ದೃಷ್ಟಿಯನ್ನು ಏನು ಮಾಡ್ತಾ ಅಂತ ಹೇಳಿದರೆ ಮೇಷರಾಶಿಯವರ 8ನೇ ರಾಶಿಗೆ ಬೀರುವುದರಿಂದ ಆರೋಗ್ಯದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯದಲ್ಲಿ ಚೇತರಿಕೆ, ನಿಗೂಢ ಶಾಸ್ತ್ರಗಳಲ್ಲಿ ಅರಿವು, ಅನಿರೀಕ್ಷಿತವಾದಂಥ ಧನಲಾಭವನ್ನು ಕೂಡ ಇದು ಕೊಡಬಹುದು ಅಂತ ಹೇಳಿ. ಹಾಗೆಯೇ ಇನ್ನೊಂದು ಗುರುವಿನ 7ನೇ ದೃಷ್ಟಿ ತಾನು ನಿಂತ ರಾಶಿಯಿಂದ 1 2 3 4 5 6 7 7ನೇ ದೃಷ್ಟಿ ಇಲ್ಲಿಗೆ ಬರ್ತದೆ. ಇದು 7ನೇ ದೃಷ್ಟಿ. ಇದೇನಾಗ್ತದೆ, ಮೇಷರಾಶಿಯವರಿಗೆ 1 2 3 4 5 6 7 8 9 10 ಅಂದರೆ 7ನೇ ದೃಷ್ಟಿಯು ಮೇಷರಾಶಿಯವರ 10ನೇ ಭಾವ ಆಗಿರ್ತದೆ, ಕರ್ಮಭಾವ ಆಗುತ್ತದೆ. ಕರ್ಮಭಾವಕ್ಕೆ ತಾನು ನಿಂತ ರಾಶಿಯಿಂದ ಕರ್ಕಾಟಕ ರಾಶಿಯಿಂದ ತನ್ನ 7ನೇ ದೃಷ್ಟಿಯನ್ನು ಮೇಷರಾಶಿಯವರ 10ನೇ ಕರ್ಮಭಾವಕ್ಕೆ ನೋಡುವುದರಿಂದ ಅದೇನಾಗ್ತದೆ ಅಂತ ಹೇಳಿದರೆ, ಉದ್ಯೋಗದಲ್ಲಿ ಉನ್ನತಿ, ಉದ್ಯೋಗವನ್ನು ಹುಡುಕುವವರಿಗೆ ಹೊಸ ಉದ್ಯೋಗ, ಹಾಗೆಯೇ ಉದ್ಯಮವನ್ನು ಆರಂಭಿಸುವವರಿಗೆ ಹೊಸದಾಗಿ ಏನಾದರೂ ಉದ್ಯಮವನ್ನು ಆರಂಭಿಸುವುದಿದ್ದರೆ ಅದೆಲ್ಲವೂ ಕೂಡ ಸಫಲತೆಯನ್ನು ಪಡೆಯಬಹುದು ಅಂತ ಹೇಳಿ. ಇನ್ನೊಂದು ಗುರುವಿನ 9ನೇ ದೃಷ್ಟಿ ಮೇಷರಾಶಿಯವರ 12ನೇ ರಾಶಿಗಾಗಿರ್ತದೆ. ನೋಡಿ, 1 2 3 4 5 6 7 8 9 ಗುರು ನಿಂತ ರಾಶಿಯಿಂದ ತನ್ನ 9ನೇ ದೃಷ್ಟಿಯನ್ನು ಮೇಷರಾಶಿಯವರ 12ನೇ ಭಾವಕ್ಕೆ ಬಿಡುತ್ತದೆ. 12ನೇ ಭಾವದಲ್ಲಿ ಈಗ ಅವರಿಗೆ 7 ಶನಿ ಗ್ರಹವನ್ನು ನೋಡುವುದರಿಂದ ಶನಿಯ ಪ್ರಭಾವ ಕಮ್ಮಿ ಆಗ್ತದೆ. 7 ಶನಿ ಪ್ರಭಾವ ಕಮ್ಮಿ ಆಗ್ತದೆ, ಶನಿ ಹೆಚ್ಚು ದೋಷವನ್ನು ಕೊಡುವುದಿಲ್ಲ. ಹಾಗೆ 12 ಎಂಬುದು ಇದು ವ್ಯಯಸ್ಥಾನ, ಅಧಿಕವಾದಂಥ ಖರ್ಚನ್ನು ಕೊಡುವಂಥ, ಖರ್ಚು ಕಮ್ಮಿ ಆಗ್ತದೆ. ಒಂದು ವೇಳೆ ಖರ್ಚಾದರೂ ಕೂಡ ಒಳ್ಳೆಯ ಕಾರ್ಯಕ್ರಮಕ್ಕೆಲ್ಲ ದುಡ್ಡನ್ನು ಖರ್ಚು ಮಾಡ್ತೀರಿ ಅಂತ ಹೇಳಿ, ಅತಿ ವ್ಯಯ ಕಮ್ಮಿ ಇರ್ತದೆ ಅಂತ ಹೇಳಿ. ಇದು ಮೇಷರಾಶಿಯವರಿಗೆ ಇದೇ ಬರುವ ಜೂನ್ ತಿಂಗಳಲ್ಲಿ ಗುರುವು ತನ್ನ ಕರ್ಕಾಟಕ ರಾಶಿಗೆ ಬಂದಾಗ ಈ ರೀತಿಯಾಗಿ ಫಲವನ್ನು ಕೊಡುತ್ತದೆ ಅಂತ ಹೇಳಿ ನಾವು ಗೋಚರ ಚಿಂತನೆಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಏನಿದ್ದರೂ ಕೂಡ ದೋಷ ಪರಿಹಾರಾರ್ಥವಾಗಿ ಶನಿದೇವರನ್ನು ಆರಾಧನೆ ಮಾಡುವುದು, ಆಂಜನೇಯನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮಹಾವಿಷ್ಣುವಿನ ಆರಾಧನೆ ಮಾಡುವಂಥದ್ದು, ಮಹಾವಿಷ್ಣುವಿಗೆ ಹಾಲು ಪಾಯಸ, ತುಳಸಿ ಹಾರ, ತಾವರೆ ಹಾರ ಇತ್ಯಾದಿಗಳನ್ನೆಲ್ಲ ಸಮರ್ಪಣೆ ಮಾಡುವುದು, ಹಾಗೆಯೇ ಪುರುಷ ಸೂಕ್ತ ಅರ್ಚನೆಯನ್ನು ಮಾಡುವುದರಿಂದ ಶುಭವನ್ನು ನೀವು ಕಂಡುಕೊಳ್ಳಬಹುದು. ಇವತ್ತಿನ ಈ ಸಂಚಿಕೆ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಸಲಹೆ ಹಾಗೂ ವಿಮರ್ಶೆಗಳನ್ನೆಲ್ಲ ತಮಗೆ ಕಳಿಸಿಕೊಡಿ. ಮುಂದಿನ ಸಂಚಿಕೆಯಲ್ಲಿ ವೃಷಭ ರಾಶಿಯಿಂದ ಆದಿಯಾಗಿ ಹೇಳಲ್ಪಡ್ತಾರೆ. ನಮಸ್ತೆ.